ಯಾವ್ದೋ ಕಾರ್ ಮೋಸ್ಟ್ಲಿ ಆಕ್ಸಿಡೆಂಟ್ ಏನಾರು ಆಗಿರ್ಬೇಕು. ಆಕ್ಸಿಡೆಂಟ್ ಆದಂಗಿಲ್ಲ, ಮೋಸ್ಟ್ಲಿ ಬ್ರೇಕ್ ಡೌನ್ ಏನೋ ಆಗಿರುತ್ತೆ, ಅದಕ್ಕೆ ಟೋ ಮಾಡಿಸ್ಕೊಂಡು ಹೋಗ್ತಾ ಇದಾರೆ. ಬಟ್ ಒಂದೇನು ಅಂತಂದ್ರೆ ಲೈಟ್ ಇಲ್ಲ ಜಾಸ್ತಿ. ಈಗ ನೀವು ನೋಡ್ತಾ ಇರಂಗೆ ಈ ತರ ಹೈವೇಲೆಲ್ಲ ಲೈಟ್ಸ್ ಹಾಕಿರ್ಬೇಕು, ಅವಾಗ್ಲೇ ಓಡ್ಸೋರು ಆರಾಮಾಗಿ ಓಡಿಸ್ಬಿಡ್ಬೋದು. ಈ ತರ ಎಲ್ಲ ನೋಡಿ, ಇಲ್ಲೆಲ್ಲ ಹೋಟೆಲ್ಸ್ಗಳು ಆಗ್ತಾ ಇದೆ, ಹೋಗ್ತಾ ಹೋಗ್ತಾ ಬೆಟರ್ ಆಗತ್ತೆ ನೋಡಿ. ಪೆಟ್ರೋಲ್ ಬಂಕು ಆಗ್ತಾ ಇದೆ, ಸೊ ಇಟ್ಸ್ ಫೈನ್. ನೀವೇನಾದ್ರು ಈ ಸೈಡ್ ವೈಟ್ ಫೀಲ್ಡ್ KR ಪುರಂ, ಬಾನಸವಾಡಿ ಈ ಸೈಡ್ ಎಲ್ಲ ಇರ್ತೀನಿ ಅಂತ ಅಂದ್ರೆ, ದೇವನಹಳ್ಳಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಇದೊಂದು ಒಳ್ಳೆ ರೂಟ್ ನಿಮ್ಗೆ. 100 ಸ್ಪೀಡ್ ಲಿಮಿಟ್. ಬೈಕಲ್ಲಿ ಬಂದ್ರೆ ಇದೊಂದು ಕ್ರೇಜಿ ಅಡ್ವಾಂಟೇಜ್ ಒಬ್ರು, ಯಾವ ಟೋಲಲ್ಲೂ ದುಡ್ಡು ಕಟ್ಟಂಗಿಲ್ಲ. ಸುಮಾರು ಅಂಗಡಿಗಳು ಆಗೋಗ್ಬಿಟ್ಟಿದೆ. ಆಕ್ಚುಲಿ ನಾನು ಪ್ರೀವಿಯಸ್ ಆಗಿ ಬಂದಾಗ ಈ ರೋಡಲ್ಲಿ ಇಷ್ಟೊಂದು ಅಂಗಡಿಗಳು ಇರ್ಲಿಲ್ಲ. ಈಗ ಇದು ಕೂಡ ಒನ್ ಆಫ್ ದ ಮೇನ್ ರೋಡ್ ಆಗ್ಬಿಡುತ್ತೆ. ಈಗ ನೀವು ಏರ್ಪೋರ್ಟ್ ಹೋಗಕ್ಕಾಗಿರ್ಬೋದು, ಅಥವಾ ದೇವನಹಳ್ಳಿ ಈ ಸೈಡ್ ಏನಾದ್ರು ಬರ್ತೀನಿ ಅಂತ ಅಂದ್ರೆ, ಈ ವೈಟ್ ಫೀಲ್ಡ್ KR ಪುರಂ ಸೈಡ್ ಇಲ್ಲಿ ಇರೋರ್ಗೆಲ್ಲ ತುಂಬಾ ಅಡ್ವಾಂಟೇಜ್ ಇದು ರೋಡ್. ಈ ತರ ರೋಡಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇಲ್ಲ, ಇದೆಲ್ಲ ತುಂಬಾ ಡೇಂಜರಸ್. ದಯವಿಟ್ಟು ನೋಡ್ಕೊಳ್ಳಿ. ಏನೋ ಮನೆ ಹತ್ರ ಇರೋ ಅಂಗಡಿಗಳಾದ್ರೆ ಪರವಾಗಿಲ್ಲ, ಜಸ್ಟ್ ವಿತಿನ್ 1 ಕಿಲೋಮೀಟರ್ ಅಂದ್ರೆ ಇಟ್ಸ್ ಫೈನ್ ಅಂತ ಹೇಳ್ಬೋದು. ಬಟ್ ಈ ತರ NH ಅಲ್ಲೆಲ್ಲ ನೀವು ಓಡಿಸ್ತೀವಿ ಅಂತ ಅಂದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ನೋಡಿ, ಮುಂದ್ಗಡೆ ಹೋಗ್ತಾರ ಯಾವ ಗಾಡಿನೂ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ. ಇವಾಗ ಜೀವನದ ಮೇಲೆ ಆಸೆ ಇಲ್ವಾ? ನಮ್ಮ ಮೈಸೂರವ್ರು ಹೆಲ್ಮೆಟ್ ಹಾಕೋರೆ. ಎಕ್ಸಿಟ್ ಇನ್ 0.5 ಕಿಲೋಮೀಟರ್ ಹೊಸಕೋಟೆಗೆ ಹೋಗೋರು ಈ ಎಕ್ಸಿಟ್ ತಗೋಬಹುದು. ಬಟ್ ನೀವೇನಾದ್ರು ಬೆಂಗಳೂರು ಸಿಟಿಗೆ ಹೋಗ್ತೀರಾ, ಹೊಸಕೋಟೆ ಟೋಲ್ಗೆ ಹೋಗ್ತೀರಾ ಅಂತಂದ್ರೆ ಈ ಎಕ್ಸಿಟ್ ತಗೊಳಕ್ ಹೋಗ್ಬೇಡಿ. ನೀವು ಹೊಸಕೋಟೆ ಸಿಟಿ ಒಳಗಡೆಯಿಂದ ಹೋಗ್ತೀರಾ, ತುಂಬಾ ಇದೇ ಇರುತ್ತೆ. ಈ ಎಕ್ಸಿಟ್ ಅಲ್ದೇನೆ ನೆಕ್ಸ್ಟ್ ಎಕ್ಸಿಟ್ ತಗೊಳ್ಳಿ. ಸೊ ನಿಮ್ಗೆ ಆ ಎಕ್ಸಿಟ್ ಮಿಸ್ ಮಾಡಾದ್ಮೇಲೆ ಅಪ್ರಾಕ್ಸಿಮೇಟ್ಲಿ ಮುಂದೆ 5 ಕಿಲೋಮೀಟರ್ಗೆ 4 to 5 ಕಿಲೋಮೀಟರ್ ಇಲ್ಲಿ ಇನ್ನೊಂದು ಎಕ್ಸಿಟ್ ಬರುತ್ತೆ ನೋಡಿ. ಈ ತರ ಕೋಲಾರ ಟು ಬೆಂಗಳೂರು 2 ಕಿಲೋಮೀಟರ್ ಅಂತ ಬೋರ್ಡ್ ಹಾಕಿರ್ತಾರೆ. ಸೊ ಈ ಎಕ್ಸಿಟ್ ತಗೋಬೇಕು. ನೀವು ಕೋಲಾರ್ಗೆ ಹೋಗ್ತೀರಾ ಅಂತ ಅಂದ್ರೆ ಇಲ್ಲಿ ಲೆಫ್ಟ್ ತಗೊಳ್ಳಿ. ನೀವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ಅಂದ್ರೆ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ತಗೊಂಡು ಯೂಟರ್ನ್ ತಗೊಳ್ಳಿ. ಆಕ್ಚುಲಿ ನಾಟ್ ರೈಟ್ ಸೈಡ್ ಯೂಟರ್ನ್, ಲೆಫ್ಟ್ ಸೈಡ್ ಟರ್ನ್. ಇಲ್ಲಿದೆ ನೋಡಿ ಬೆಂಗಳೂರು ಲೆಫ್ಟ್.